ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಈಗಾಗಲೇ ನಿಮಗೆ 2 ಸುದ್ದಿಗಳು ಗಮನವನ್ನು ಸೆಳೆದಿರ್ಬೋದು. ಒಂದನೇದಾಗಿ KGFನಿಂದ ಚಿನ್ನದ ತ್ಯಾಜ್ಯದಿಂದ ಚಿನ್ನವನ್ನು ಸಂಗ್ರಹಿಸಲು ಸರ್ಕಾರ ಅನುಮತಿ ನೀಡಿರುವಂಥದ್ದು. ಎರಡನೇದು 33 ವರ್ಷದ ಬಳಿಕ ಇಂಗ್ಲೆಂಡ್ನಿಂದ 1,00,000 kg ಚಿನ್ನವನ್ನು ಮರಳಿ RBI ಭಾರತಕ್ಕೆ ತಂದಿದೆ. ಜನಸಾಮಾನ್ಯರು ಚಿನ್ನವನ್ನು ಖರೀದಿಸುವುದು ಹೊಸದೇನಲ್ಲ, ಆದರೆ ಈಗ ಸರ್ಕಾರದ ಕಣ್ಣು ಚಿನ್ನದ ಮೇಲೆ ಬಿದ್ದಿದೆ. ವಿಶ್ವದ ಕರೆನ್ಸಿಯಾಗಿರುವ ಡಾಲರ್ ಮೇಲೆ ಇದರಿಂದ ಆಗುವ ಪರಿಣಾಮಗಳೇನು, ಯಾಕೆ ಸರ್ಕಾರಗಳು ಚಿನ್ನವನ್ನು ಖರೀದಿಸ್ತಾ ಇದೆ, ಡಾಲರ್ ಅವಸಾನ ಆರಂಭವಾಯಿತಾ ಇತ್ಯಾದಿ ಪ್ರಶ್ನೆಗಳಿಗೆ ನಾನು ಇಲ್ಲಿ ಉತ್ತರ ನೀಡುವ ಪ್ರಯತ್ನ ಮಾಡ್ತೀನಿ. ದೇಶಗಳು ಚಿನ್ನವನ್ನು ಯಾಕೆ ಖರೀದಿ ಮಾಡ್ತವೆ ಅನ್ನೋದನ್ನು ತಿಳ್ಕೊಳ್ಳೋ ಮೊದಲು ಡಾಲರ್ ವಿಶ್ವದ ಕರೆನ್ಸಿಯಾಗಿದೆ ಹೇಗೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿದೆ, 1914ರಿಂದ 1919ರವರೆಗೆ ಮೊದಲ ಮಹಾಯುದ್ಧ, ಅದಾದ ನಂತರ 1939ರಿಂದ 1945ರವರೆಗೆ ಎರಡನೇ ಮಹಾಯುದ್ಧ ನಡೆಯಿತು. ವಿಶ್ವದ ದೊಡ್ಡ ಸಾಮ್ರಾಜ್ಯವಾಗಿದ್ದ ಬ್ರಿಟಿಷ್ ಸೇರಿದಂತೆ ಯುರೋಪಿಯನ್ ದೇಶಗಳು ಈ ಯುದ್ಧದಲ್ಲಿ ತೊಡಗಿದರೆ ಅಮೇರಿಕ ಮಾನವ ಸಂಪನ್ಮೂಲವನ್ನು ಕೃಷಿ ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ತಾ ಇತ್ತು. ಇದರಿಂದಾಗಿ ಅಮೇರಿಕ ಆರ್ಥಿಕವಾಗಿ ಬಲಿಷ್ಠವಾಗತೊಡಗುತ್ತಾ ಹೋಯಿತು. ಈ ಸಂದರ್ಭದಲ್ಲಿ ಬೇರೆ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು ಅಮೇರಿಕ ಚಿನ್ನವನ್ನು ವಸ್ತುವನ್ನಾಗಿ ಬಳಸ್ತಾ ಇತ್ತು. ಅಂದರೆ ನಾವು ಇಷ್ಟು ಪ್ರಮಾಣದ ವಸ್ತುವನ್ನು ಕೊಟ್ಟರೆ ನೀವು ಚಿನ್ನ ಕೊಡಬೇಕು ಎನ್ನುವ ಒಂದು ಷರತ್ತನ್ನು ವಿಧಿಸ್ತಾ ಇತ್ತು. ಇದರಿಂದಾಗಿ ಅಮೇರಿಕ ಈ 2 ಮಹಾಯುದ್ಧದ ಸಂದರ್ಭದಲ್ಲಿ ಅತಿ ಹೆಚ್ಚು ಚಿನ್ನದ ನಿಧಿಯನ್ನು ಸಂಗ್ರಹಿಸಿತ್ತು. ಅಷ್ಟೇ ಅಲ್ಲದೆ ಈ 2 ಯುದ್ಧಕ್ಕೆ ನೇರವಾಗಿ ಧುಮುಕದೆ ಯುರೋಪಿಯನ್ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವ ಮೂಲಕ ಹಿಂಬಾಗಿಲಿನಿಂದ ಯುದ್ಧಕ್ಕೆ ಸಹಕಾರವನ್ನು ನೀಡ್ತಾ ಇತ್ತು. ಎರಡನೇ ಮಹಾಯುದ್ಧ 1939ಕ್ಕೆ ಆರಂಭವಾಗಿದ್ದರೂ ಅಮೇರಿಕ ಮಾತ್ರ ಧುಮುಕಲೇ ಇರಲಿಲ್ಲ. ಆದರೆ ಯಾವಾಗ ಜಪಾನ್ ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ದಾಳಿ ನಡೆಸಿತು ಆವಾಗ ಅಮೇರಿಕ ನೇರವಾಗಿ ಯುದ್ಧಕ್ಕೆ ಧುಮುಕಿತು. ಈ ಸಂದರ್ಭದಲ್ಲಿ 1944ರಲ್ಲಿ ಮಹತ್ವದ ಒಪ್ಪಂದಕ್ಕೆ ರಾಷ್ಟ್ರಗಳೆಲ್ಲ ಸಹಿ ಹಾಕಿತು. ಈ ಒಪ್ಪಂದ ಅಮೇರಿಕದ ಆರ್ಥಿಕತೆಯ ದಿಕ್ಕನ್ನೇ ಬದಲಾಯಿಸಿತು. ಎರಡನೇ ಮಹಾಯುದ್ಧಕ್ಕೆ ಅಮೇರಿಕ ಪ್ರವೇಶ ಮಾಡಿದ ನಂತರ UK USSRಗೆ ಬಲ ಬಂತು. ಆದರೆ ಇವುಗಳಿಗೆ ಸಮಸ್ಯೆ ಆಯಿತು. ಯಾಕೆ ಅಂತಂದರೆ ಈ ಎಲ್ಲ ರಾಷ್ಟ್ರಗಳ ನಡುವೆ ವ್ಯವಹಾರ ನಡೆಸಲು ಕಷ್ಟವಾಯಿತು. ಯಾಕೆ ಅಂತಂದರೆ ಒಂದೊಂದು ದೇಶದಲ್ಲಿ ಒಂದೊಂದು ಕರೆನ್ಸಿ ಇತ್ತು. ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲು 1944ರಲ್ಲಿ ಅಮೇರಿಕದಲ್ಲಿ 44 ದೇಶಗಳು ಒಂದು ಒಪ್ಪಂದಕ್ಕೆ ಸಹಿ ಹಾಕುತ್ತವೆ. ಅದುವೇ ಬ್ರಿಟನ್ಸ್ ವುಡ್ ಒಪ್ಪಂದ. ಈ ಒಪ್ಪಂದದ ಪ್ರಕಾರ ವ್ಯವಹಾರಕ್ಕೆ ಅಮೇರಿಕ ಡಾಲರನ್ನು ಎಲ್ಲ ದೇಶಗಳು ಬಳಸಲು ಅಧಿಕೃತವಾಗಿ ಒಪ್ಪಿಗೆ ಸಿಕ್ಕಿತು. 1 ಔನ್ಸ್ ಅಥವಾ 28.35 ಗ್ರಾಂ ಚಿನ್ನಕ್ಕೆ $35 ದರವನ್ನು ನಿಗದಿ ಮಾಡಲಾಗಿತ್ತು. ಈ ಚಿನ್ನದ ಒಪ್ಪಂದ ಬಂದಿದ್ದು ಯಾಕೆ ಅನ್ನೋದಕ್ಕೂ ಕಾರಣವಿದೆ. 1910ರಲ್ಲಿ 2,000 ಟನ್ ಚಿನ್ನ ಅಮೇರಿಕದಲ್ಲಿದ್ದರೆ ತನ್ನ ಎಲ್ಲ ವ್ಯವಹಾರಗಳಿಂದಾಗಿ 1940ರ ವೇಳೆಗೆ ಇದು 20,000 ಟನ್ನಿಗೆ ಏರಿಕೆಯಾಗಿತ್ತು. ಮಾಹಿತಿಗಳ ಪ್ರಕಾರ ವಿಶ್ವದ 75% ಚಿನ್ನ ಅಮೇರಿಕದ ಬಳಿ ಇತ್ತು. ಚಿನ್ನ ಹೊಂದಿದವರೇ ಬಾಸ್ ಎನ್ನುವಂತೆ ಅಮೇರಿಕದ ಡಾಲರ್ ವಿಶ್ವದ ಕರೆನ್ಸಿಯಾಗತೊಡಗಿತು. ಬ್ರಿಟನ್ಸ್ ವುಡ್ಸ್ ಒಪ್ಪಂದದ ನಂತರ 44 ದೇಶಗಳು ಮಾತ್ರ ಡಾಲರ್ನಲ್ಲಿ ವ್ಯವಹಾರ ಮಾಡಲು ಆರಂಭಿಸ್ತವೆ. ಆದರೆ ಡಾಲರ್ ವಿಶ್ವದ ಕರೆನ್ಸಿಯಾಗಿದೆ ಹೇಗೆ ಅಂತಂದರೆ ಅದು ಕಚ್ಚಾ ತೈಲ. 1930-40ರ ಸಮಯದಲ್ಲಿ ಆಟೋಮೊಬೈಲ್ ಕ್ಷೇತ್ರ ವಿಸ್ತರಣೆಯಾಗ್ತಾ ಇದ್ದಂತೆ ಅಮೇರಿಕ ಮತ್ತು ಯುರೋಪಿಯನ್ ಕಂಪನಿಗಳು ಸೌದಿ ಅರೇಬಿಯಾದಲ್ಲಿ ತೈಲ ಬಾವಿಯನ್ನು ಕೊರೆದು ತೈಲವನ್ನು ಉತ್ಪಾದನೆ ಮಾಡಲು ಆರಂಭಿಸ್ತವೆ. ಈ ಸಂದರ್ಭದಲ್ಲಿ ಮಹಾಯುದ್ಧ ನಡೆಯುತ್ತೆ. ಈ ಮಹಾಯುದ್ಧದ ಸಂದರ್ಭದಲ್ಲಿ ಯುರೋಪಿಯನ್ ಮತ್ತು ಅಮೇರಿಕನ್ ಕಂಪನಿಗಳಿಗೆ ಅಂದರೆ ರಕ್ಷಣಾ ವಾಹನಗಳಿಗೆ ತೈಲ ಸೌದಿ ಅರೇಬಿಯಾದಿಂದ ಹೋಗ್ತಾ ಇತ್ತು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇಟಲಿ ಸೌದಿ ಅರೇಬಿಯಾದಲ್ಲಿರುವ ತೈಲ ಬಾವಿಯ ಮೇಲೆ ಬಾಂಬ್ ದಾಳಿ ಮಾಡುತ್ತೆ. ಈ ದಾಳಿಯಿಂದ ಸೌದಿ ಅರೇಬಿಯಾಕ್ಕೆ ಬಹಳ ಭಯವಾಗುತ್ತೆ. ಈ ದಾಳಿಯಿಂದ ಸೌದಿ ಅರೇಬಿಯಾಕ್ಕೆ ಕಚ್ಚಾ ತೈಲ ಉತ್ಪಾದನೆ ಮಾಡಲಿಕ್ಕೆ ಕಷ್ಟವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಅಮೇರಿಕ ಸೌದಿಯ ನೆರವಿಗೆ ಬರುತ್ತೆ. ಅಮೇರಿಕ ಒಂದು ಷರತ್ತನ್ನು ವಿಧಿಸುತ್ತೆ. ಏನು ಷರತ್ತು ಅಂತಂದರೆ, ನಾವು ಸೌದಿ ಅರೇಬಿಯಾದಲ್ಲಿರುವ ಎಲ್ಲ ಕಚ್ಚಾ ತೈಲ ಬಾವಿಗಳಿಗೆ ರಕ್ಷಣೆಯನ್ನು ನೀಡ್ತೇವೆ,
ಆದರೆ ನೀವು ಕಚ್ಚಾ ತೈಲ ವ್ಯವಹಾರವನ್ನು ಡಾಲರ್ನಲ್ಲೇ ಮಾಡಬೇಕು ಅಂತ. ಸೌದಿ ಅರೇಬಿಯಾದ ಬಳಿ ಯಾವುದೇ ರಕ್ಷಣೆಗೆ ಸಂಬಂಧಪಟ್ಟಂತೆ ಸೈನ್ಯ ಇರಲಿಲ್ಲ. ಈ ಕಾರಣಕ್ಕಾಗಿ ಸೌದಿ ಅರೇಬಿಯಾ ಅಮೇರಿಕದ ಡೀಲನ್ನು ಒಪ್ಪಿಕೊಳ್ಳುತ್ತೆ, ಷರತ್ತನ್ನು ಈಡೇರಿಸುತ್ತೆ. ಇದೆಲ್ಲದರ ಪರಿಣಾಮ ಈಗ ವಿಶ್ವದೆಲ್ಲೆಡೆ ತೈಲ ವ್ಯವಹಾರ ಡಾಲರ್ನಲ್ಲೇ ನಡೀತಾ ಇದೆ. ವಿಯೆಟ್ನಾಂ ಯುದ್ಧ, ಚಿನ್ನದ ಬೆಲೆ ಏರಿಕೆ, ಅಮೇರಿಕದಲ್ಲಿರುವ ಚಿನ್ನದ ಸಂಪತ್ತು ಕರಗಿದ ಬೆನ್ನಲ್ಲೇ 1971ರಲ್ಲಿ ಅಮೇರಿಕ ಬ್ರಿಟನ್ಸ್ ವುಡ್ ಒಪ್ಪಂದವನ್ನು ರದ್ದು ಮಾಡುತ್ತೆ. ಈ ಒಪ್ಪಂದವನ್ನು ರದ್ದು ಮಾಡಿದ ಕೂಡಲೇ ವಿಶ್ವದೆಲ್ಲೆಡೆ ವ್ಯವಹಾರ ಮಾಡೋದು ಹೇಗೆ ಎನ್ನುವಂಥ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಈ ಸಂದರ್ಭದಲ್ಲಿ ಹಲವು ಕರೆನ್ಸಿಗಳು ಪ್ರವರ್ಧಮಾನಕ್ಕೆ ಬಂದರೂ 1973ರಲ್ಲಿ ಒಂದು ಸಂಸ್ಥೆ ಆರಂಭವಾಗುತ್ತೆ. ಅದುವೇ ಸ್ವಿಫ್ಟ್, ಸೊಸೈಟಿ ಫಾರ್ ವರ್ಲ್ಡ್ ವೈಡ್ ಇಂಟರ್ ಬ್ಯಾಂಕ್ ಫೈನಾನ್ಷಿಯಲ್ ಟೆಲಿಕಮ್ಯುನಿಕೇಷನ್ ಸಂಸ್ಥೆ. ಆರಂಭದಲ್ಲಿ ಇದು ಯುರೋಪ್ ಮತ್ತು ಅಮೆರಿಕದ ಬ್ಯಾಂಕ್ಗಳ ಮಧ್ಯೆ ಮಾತ್ರ ಒಪ್ಪಂದ ಆಗಿತ್ತು. ಸ್ವಿಫ್ಟ್ ಅಂತಾರಾಷ್ಟ್ರೀಯ ನಗದು ವ್ಯವಹಾರಗಳ ಸಂಸ್ಥೆಯಾಗಿದ್ದು ವಿವಿಧ ದೇಶಗಳ ನಡುವೆ ವೇಗವಾಗಿ ನಗದು ವ್ಯವಹಾರ ನಡೆಯಲು ಅನುಕೂಲವಾಗುವಂಥ ವ್ಯವಸ್ಥೆ ಇಲ್ಲಿದೆ. 1973ರ ಬೆಲ್ಜಿಯಂನಲ್ಲಿ ಸ್ವಿಫ್ಟ್ ನೆಟ್ವರ್ಕು ಆರಂಭವಾಯಿತು. ಇಲ್ಲೂ ಡಾಲರನ್ನು ಯಾಕೆ ಪರಿಗಣನೆ ಮಾಡಲಾಯಿತು ಅನ್ನುವುದಕ್ಕೂ ಕಾರಣ ಇದೆ. ಯಾಕೆ ಅಂತ ಅಂದರೆ, ಎರಡನೇ ಮಹಾಯುದ್ಧದ ನಂತರ ಅಮೇರಿಕ ಮತ್ತು USSR ಮಧ್ಯೆ ಶೀತಲ ಸಮರ ಆರಂಭವಾಗುತ್ತೆ. ಯಾವಾಗ ಬೇಕಾದರೂ ಯುರೋಪ್ ಮೇಲೆ USSR ದಾಳಿ ಮಾಡುವಂಥ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಯುರೋಪಿಯನ್ ರಾಷ್ಟ್ರಗಳಿಗೆ ಅಮೇರಿಕ ಅಭಯ ನೀಡುತ್ತೆ, ನಾನು ನಿಮ್ಮ ಎಲ್ಲ ರಕ್ಷಣೆ ಮಾಡುತ್ತೆ, ಈ ಕಾರಣಕ್ಕಾಗಿ ನ್ಯಾಟೋ ಒಪ್ಪಂದಕ್ಕೆ ನೀವು ಸಹಿ ಹಾಕಬೇಕು ಅಂತ. ಯುರೋಪಿಯನ್ ರಾಷ್ಟ್ರಗಳು ನ್ಯಾಟೋಗೆ ಸಹಿ ಹಾಕುತ್ತವೆ. ಈ ಕಾರಣದಿಂದಾಗಿ ಡಾಲರನ್ನು ಯುರೋಪಿಯನ್ ರಾಷ್ಟ್ರಗಳು ಒಪ್ಪಿಕೊಳ್ಳುತ್ತವೆ. ಒಂದನೆಯದು ಕಚ್ಚಾ ತೈಲ, ಎರಡನೆಯದು ಸ್ವಿಫ್ಟ್ ಬ್ಯಾಂಕಿಂಗ್ ನೆಟ್ವರ್ಕ್ನಿಂದಾಗಿ ಈಗ ವಿಶ್ವದ ಹಲವು ರಾಷ್ಟ್ರಗಳು ಅಂದರೆ ಬಹುತೇಕ ಎಲ್ಲ ರಾಷ್ಟ್ರಗಳು ಅಮೇರಿಕದ ಟ್ರೆಜರಿ ಬಾಂಡ್ನಲ್ಲಿ ಹಣವನ್ನು ಇಟ್ಟಿವೆ. ಎಷ್ಟು ಇಟ್ಟಿವೆ ಅಂತ ನೋಡುವುದಾದರೆ 2024ರಲ್ಲಿ ಜಪಾನ್ $1,153 ಬಿಲಿಯನ್, ಚೀನಾ $797 ಬಿಲಿಯನ್, ಭಾರತ $236 ಬಿಲಿಯನ್ ಹಣವನ್ನು ಅಮೇರಿಕದ ಟ್ರೆಜರಿ ಬಾಂಡ್ನಲ್ಲಿ ಇಟ್ಟಿದೆ. ಜನರು ಚಿನ್ನ ಖರೀದಿಸುವುದು ಹೊಸದೇನಲ್ಲ, ಆದರೆ ಈಗ ಟ್ರೆಂಡ್ ಬದಲಾಗಿದ್ದು ದೇಶಗಳೇ ಚಿನ್ನ ಖರೀದಿಸಲು ಮುಂದಾಗ್ತಾ ಇದೆ. ಈ ಟ್ರೆಂಡ್ ಬರಲು ಕಾರಣವಾಗಿದ್ದು ಎರಡು ಘಟನೆ. ಒಂದನೇದಾಗಿ ಅಫ್ಘಾನಿಸ್ತಾನದಲ್ಲಿ ಸರ್ಕಾರವನ್ನು ಉರುಳಿಸಿ ತಾಲಿಬಾನ್ ಆಡಳಿತ ಮಾಡುತ್ತೆ. ಇನ್ನೊಂದನೇದಾಗಿ ರಷ್ಯಾ ಉಕ್ರೇನ್ ಯುದ್ಧ. ಈ ಎರಡೂ ಘಟನೆಯಿಂದಾಗಿ ಅಫ್ಘಾನಿಸ್ತಾನ ಹೊಂದಿದ್ದ ಮೀಸಲು ನಿಧಿಯನ್ನು ಅಮೇರಿಕ ಫ್ರೀಸ್ ಮಾಡುತ್ತೆ. ಅದರ ಜೊತೆಗೆ ರಷ್ಯಾದ ಹಣವನ್ನು ಸಹ ಫ್ರೀಸ್ ಮಾಡುತ್ತೆ. ರಷ್ಯಾದ ಉದ್ಯಮಿಗಳ ಮೇಲೆ ನಿರ್ಬಂಧ ಹೇರುತ್ತೆ. ಸ್ವಿಫ್ಟ್ ನೆಟ್ವರ್ಕ್ನಿಂದ ಹೊರಗಿಡಲಾಗುತ್ತೆ. ಅಮೇರಿಕ ಈ ಹಿಂದಿನಿಂದಲೂ ಈ ರೀತಿಯ ಕುತಂತ್ರವನ್ನು ಮಾಡ್ತಾ ಇತ್ತು. ಈ ಮೂಲಕ ಬಡ ದೇಶಗಳನ್ನು ಹೆದರಿಸ್ತಾ ಇತ್ತು. ಈಗ ರಷ್ಯಾವನ್ನೇ ಹೆದರಿಸಿದ ಕಾರಣ ವಿಶ್ವದೆಲ್ಲೆಡೆ ಒಂದು ಸಂಚಲನ ಮೂಡಿತು. ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಸಹ ಅಮೇರಿಕ ಈ ರೀತಿ ಮಾಡಲಾರದು ಎನ್ನುವುದಕ್ಕೆ ಏನು ಗ್ಯಾರಂಟಿ ಅಂತ. ಈ ಕಾರಣಕ್ಕಾಗಿ ಈಗ ವಿಶ್ವದ ಹಲವು ರಾಷ್ಟ್ರಗಳು ಚಿನ್ನವನ್ನು ಸಂಗ್ರಹಿಸಲು ಮುಂದಾಗ್ತಾ ಇದೆ. ಚಿನ್ನದ ನಿಧಿಯನ್ನು ನಿಧಾನವಾಗಿ ಹೆಚ್ಚಿಸ್ತಾ ಇದೆ. ಭಾರತದಲ್ಲಿ ಚಿನ್ನದ ಮೇಲೆ ಮೊದಲಿನಿಂದಲೂ ಹೂಡಿಕೆ ಮಾಡುವುದಂದರೆ ಎಲ್ಲರಿಗೂ ಬಹಳ ಇಷ್ಟ. ಹಬ್ಬ ಹರಿದಿನಗಳು ಬಂದರೆ ಭಾಳಷ್ಟು ಜನ ಚಿನ್ನವನ್ನು ಖರೀದಿಸ್ತಾರೆ. ಒಂದು ಮಾಹಿತಿಯ ಪ್ರಕಾರ ಭಾರತದಲ್ಲಿರುವಂಥ ಮನೆಗಳಲ್ಲಿರುವ ಚಿನ್ನ ಸೇರಿಸಿದರೆ ಬರೋಬ್ಬರಿ 25,000 ಟನ್ ಇದೆ ಅಂತೆ. ಇದು ನಾನು ಹೇಳ್ತಾ ಇಲ್ಲ, ಈ ಲೆಕ್ಕವನ್ನು ನೀಡಿರುವಂಥದ್ದು ವರ್ಲ್ಡ್ ಗೋಲ್ಡ್ ಕೌನ್ಸಿಲ್. ಖಾಸಗಿಯಾಗಿ ಯಾರ ಬಳಿಯೂ ಇಷ್ಟೊಂದು ಚಿನ್ನ ಎಲ್ಲೂ ಇಲ್ಲ. 33 ವರ್ಷದ ಬಳಿಕ ಇಂಗ್ಲೆಂಡ್ನಲ್ಲಿಟ್ಟಿದ್ದ 1,00,000 kg ಚಿನ್ನವನ್ನು ಮರಳಿ ಭಾರತ ಈಗ ತಂದಿದೆ. ಈ ಚಿನ್ನವನ್ನು ಮುಂಬೈ ಮತ್ತು ನಾಗ್ಪುರದಲ್ಲಿರುವ RBI ಕಚೇರಿಯಲ್ಲಿ ಇಡಲಾಗಿದೆ. ಮಾರ್ಚ್ 2023ರ ಮಾಹಿತಿಯ ಪ್ರಕಾರ RBI ಒಟ್ಟು 822 ಟನ್ ಚಿನ್ನವನ್ನು ಹೊಂದಿದ್ದು, ಈ ಪೈಕಿ 413.8 ಟನ್ಗಳಷ್ಟು ಚಿನ್ನವನ್ನು ವಿದೇಶದಲ್ಲಿ ಇರಿಸಲಾಗಿದೆ. RBI ಕಳೆದ ಕೆಲ ವರ್ಷಗಳಿಂದ ಚಿನ್ನವನ್ನು ಖರೀದಿಸ್ತಾ ಇದ್ದು, ಕಳೆದ ಹಣಕಾಸು ವರ್ಷದಲ್ಲಿ 27.5 ಟನ್ ಚಿನ್ನವನ್ನು ಖರೀದಿಸಿತು. 17 ವರ್ಷಗಳ ಹಿಂದೆ RBI ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಿಂದ 200 ಟನ್ ಚಿನ್ನವನ್ನು ಖರೀದಿ ಮಾಡಿತ್ತು.
ಭಾರತದಲ್ಲಿ ಹಬ್ಬ ಹರಿದಿನ ಬಂದಾಗ ಚಿನ್ನವನ್ನು ಖರೀದಿಸ್ತೇವೆ. ಆದರೆ ಚೀನಾದಲ್ಲಿ ಈಗ ಚಿನ್ನ ಖರೀದಿಸುವ ಟ್ರೆಂಡು ಆರಂಭವಾಗಿದೆ. ಈ ಟ್ರೆಂಡ್ ಯಾಕೆ ಆರಂಭವಾಯಿತು ಅಂತಂದರೆ ಅದಕ್ಕೆ 2 ಕಾರಣಗಳನ್ನು ನೀಡ್ಬೋದು. ಒಂದನೇದಾಗಿ ಚೀನಾದ ಜನ ಹಿಂದೆ ರಿಯಲ್ ಎಸ್ಟೇಟ್ನಲ್ಲಿ ಭಾಳಷ್ಟು ಹೂಡಿಕೆ ಮಾಡ್ತಾಯಿದ್ರು. ಆದರೆ ಈಗ ರಿಯಲ್ ಎಸ್ಟೇಟ್ ಉದ್ಯಮ ಅಲ್ಲಿ ಕುಸಿದಿದೆ. ಅದರ ಜೊತೆ ಷೇರು ಮಾರುಕಟ್ಟೆ ಸಹ ಕುಸಿದಿದೆ. 5 ವರ್ಷಕ್ಕೆ ಹೋಲಿಕೆ ಮಾಡಿದರೆ ಶಾಂಘೈ ಕಾಂಪೋಸಿಟ್ ಇಂಡೆಕ್ಸು ಇಳಿಕೆಯಾಗಿದ್ದರೆ ಭಾರತದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೆನ್ಸೆಕ್ಸು 96% ಏರಿಕೆಯಾಗಿದೆ. ಈ ಕಾರಣಕ್ಕಾಗಿ ಚೀನಿಯರು ಈಗ ಭಾರೀ ಪ್ರಮಾಣದಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ವ್ಯವಹಾರಗಳೆಲ್ಲವೂ ಡಾಲರ್ನಲ್ಲೇ ನಡೆಯುವ ಕಾರಣ ಎಲ್ಲ ರಾಷ್ಟ್ರಗಳು ಡಾಲರ್ನಲ್ಲಿ ಹಣವನ್ನು ಇಟ್ಟಿದೆ. ಆದರೆ ಅಮೇರಿಕದ ಜೊತೆ ಭಾರತ ಮತ್ತು ಚೀನಾ ನೇರವಾಗಿ ಯುದ್ಧ ಮಾಡದೇ ಇದ್ದರೂ ಚಿನ್ನದ ಸಂಗ್ರಹವನ್ನು ಹೆಚ್ಚಿಸ್ತಾ ಇರೋದು ಯಾಕೆ ಅನ್ನೋದಕ್ಕೂ ಕಾರಣ ಇದೆ. ಅಮೇರಿಕದ ಒಂದು ಕೆಟ್ಟ ಸಂಪ್ರದಾಯ ಏನು ಅಂತಂದರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ನೋಟನ್ನು ಮುದ್ರಿಸೋದು. ಯಾವಾಗ ವಿಶ್ವದಲ್ಲಿ ಸಂಕಷ್ಟ ಬರುತ್ತೋ ಆವಾಗ ಅಮೇರಿಕ ಹೆಚ್ಚು ಪ್ರಮಾಣದಲ್ಲಿ ನೋಟನ್ನು ಮುದ್ರಿಸ್ತದೆ. ಈ ನೋಟನ್ನು ಮುದ್ರಿಸಿದ ಏನಾಗುತ್ತೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ಫ್ಲೇಷನ್ ಹೆಚ್ಚಾಗುತ್ತೆ. ಇದರ ಪರಿಣಾಮ ವಿಶ್ವದೆಲ್ಲೆಡೆ ಬೆಲೆಗಳು ಹೆಚ್ಚಳವಾಗುತ್ತೆ. ಇದೆಲ್ಲದರ ಪರಿಣಾಮ ಏನಾಗುತ್ತೆ ಅಂತಂದರೆ ಅಮೇರಿಕದ ಬಾಂಡ್ನಲ್ಲಿಟ್ಟಂಥ ವಿದೇಶಗಳಿಟ್ಟಂಥ ಹಣದ ಮೌಲ್ಯ ಸಹ ಕುಸಿತವಾಗುತ್ತೆ. ಈ ಕಾರಣಕ್ಕಾಗಿ ಅಮೇರಿಕ ಈ ತಂತ್ರವನ್ನು ಹಿಂದಿನಿಂದಲೂ ಮಾಡಿಕೊಂಡೇ ಬಂದಿದೆ. ಅಮೇರಿಕದ ಡಾಲರ್ ಮುದ್ರಿಸುವ ಕುತಂತ್ರವನ್ನು ಅರಿತ ದೇಶಗಳು ಈಗ ಮುಂದೊಂದು ದಿನ ನಮಗೂ ಆರ್ಥಿಕವಾಗಿ ಸಮಸ್ಯೆಯಾಗಬಹುದು ಎನ್ನುವ ಕಾರಣಕ್ಕಾಗಿ ಈಗ ಚಿನ್ನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಲು ಮುಂದಾಗ್ತಾ ಇದೆ. ಇದರಿಂದಾಗಿ 2 ಲಾಭ ಇದೆ. ಯಾಕೆಂತಂದರೆ ಚಿನ್ನದ ಸಂಗ್ರಹವಿರುವುದು ಕಡಿಮೆ. ಹಾಗಾಗಿ ಚಿನ್ನವನ್ನು ಮತ್ತೆ ಮುದ್ರಣ ಮಾಡಲಿಕ್ಕಂತೂ ಆಗಲ್ಲ, ಅದನ್ನು ಸಂಗ್ರಹಿಸಲೇಬೇಕು. ಅಷ್ಟೇ ಅಲ್ಲದೆ ಪ್ರತಿ ವರ್ಷವೂ ಚಿನ್ನದ ಮೌಲ್ಯವು ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕಾಗಿ ಈಗ ವಿಶ್ವದ ಹಲವು ರಾಷ್ಟ್ರಗಳು ಚಿನ್ನವನ್ನು ಖರೀದಿಸಲು ಮುಂದಾಗ್ತಾ ಇದೆ. ಡಾಲರ್ ಅವನತಿ ಆಗುತ್ತಾ ಎನ್ನುವ ಪ್ರಶ್ನೆಗೆ ಈಗಲೇ ಉತ್ತರ ನೀಡಲು ಸಾಧ್ಯವಿಲ್ಲ. ಆದರೆ ಈಗ ನಿಧಾನವಾಗಿ ಡಾಲರ್ ಅವಲಂಬನೆ ತಪ್ತಾ ಇದೆ. ಭಾರತ ಈಗ ರೂಪಾಯಿ ಜೊತೆ ವ್ಯವಹಾರ ನಡೆಸ್ತಾ ಇದೆ. ಚೀನಾ ಯುವಾನ್ ಜೊತೆ ವ್ಯವಹಾರವನ್ನು ನಡೆಸ್ತಾ ಇದೆ. ಅಷ್ಟೇ ಅಲ್ಲದೆ ವಿಶ್ವದ ಹಲವು ರಾಷ್ಟ್ರಗಳು ಈಗ ಚಿನ್ನದ ನಿಧಿಯನ್ನು ಹೆಚ್ಚಿಸ್ತಾ ಇದೆ. ರಷ್ಯಾ ಮತ್ತು ಅಫ್ಘಾನಿಸ್ತಾನದ ಡಾಲರ್ ನಿಧಿಯನ್ನು ಅಮೇರಿಕ ಹೇಗೆ ಫ್ರೀಸ್ ಮಾಡಿದೆಯೋ ಅದೇ ರೀತಿಯಾಗಿ ಭವಿಷ್ಯದಲ್ಲಿ ನಮ್ಮ ಹಣವನ್ನು ಸಹ ಅಮೇರಿಕ ಫ್ರೀಸ್ ಮಾಡಬಹುದು ಎಂಬ ಭಯಕ್ಕೆ ಬಿದ್ದು ಈಗ ವಿಶ್ವದ ಹಲವು ರಾಷ್ಟ್ರಗಳು ಅಮೇರಿಕದ ಟ್ರೆಜರಿ ಬಾಂಡ್ನಲ್ಲಿದ್ದಂಥ ಹಣವನ್ನು ತೆಗಿತಾ ಇದೆ. ಭವಿಷ್ಯದಲ್ಲಿ ಈ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ತೆಗೆದರೆ ವಿಶ್ವದ ಕರೆನ್ಸಿ ಆಗಿರುವ ಡಾಲರ್ ಮೌಲ್ಯ ಕಡಿಮೆಯಾಗುವುದಂತೂ ನಿಶ್ಚಿತ. ಜೊತೆಗೆ ಚಿನ್ನದ ಬೆಲೆ ಸಹ ಏರಿಕೆಯಾಗುವುದು ಖಂಡಿತ. ಧನ್ಯವಾದಗಳು.